ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 60. ದಿನಗಳು ಮೆಲ್ಲಗೆ ಓಡುತ್ತಿದ್ವು. ಇನ್ನೇನು ಋಷಭ್ ಇಷ್ಟ ವೈಭವ್ ನಿಧಿ ಮದುವೆಗೆ 1 ವಾರವಷ್ಟೇ ಬಾಕಿ ಇತ್ತು. ವೈಫಿ, ಇವತ್ತು ಸಂಜೆ ಡಿನ್ನರ್ಗೆ ಹೋಗೋಣ, ರೆಡಿ ಇರು ಎಂದ ವೈಭವ್ ಅಂದು ಬೆಳಗ್ಗೆ ತಯಾರಾಗುವಾಗ. ಅವನನ್ನೇ ಕಣ್ಣರಳಿಸಿ ನೋಡಿದಳು ನಿಧಿ. ಯಾಕೆ ಚಿನ್ನ ಹಾಗೆ ನೋಡ್ತಿದೀಯಾ? ಡಿನ್ನರ್ಗೆ ಕರೆದಿದ್ದು ನಾನು ಫಸ್ಟ್ ನೈಟ್ಗಲ್ಲ ಎಂದ ಕಣ್ಮಿಟುಕಿಸಿ. ನಿನ್ನ ಎಂದು ಅವನ ಭುಜಕ್ಕೆ ಜೋರಾಗಿ ಕಚ್ಚಿದ್ಲು. ಅಮ್ಮ ಎಬ್ಬಿಡೆ, ಏನೇ ನೀನು ರಾಕ್ಷಸಿಯಾಗಿದೆಯಾ? ಇಷ್ಟು ಜೋರಾಗಿ ನಾ ಕಚ್ಚೋದು ಎಂದ ಕೈ ಉಜ್ಜಿಕೊಂಡು. ಮತ್ತೆ ಏನದು ಮಾತು? ಮುಂದಿನ ವಾರ ಮದುವೆ ಇಟ್ಕೊಂಡು ಇವತ್ತು ಡಿನ್ನರ್ಗೆ ಕರಿತಿದೀಯಾ ಎಂದಳು ಊಸಿ ಮುನಿಸು ತೋರಿ. ಡಿನ್ನರ್ಗೆ ಕರೆದಿದ್ದಕ್ಕೆ ಕೈ ಕಚ್ಚಿದೆಯಾ ಅಲ್ವಾ? ನೋಡ್ತೀನೋ ಇನ್ನೊಂದು ವಾರ ಆಗಲಿ ನಿನ್ನ ಹೇಗೆ ತಿಂತೀನಿ ಅಂತ ಎಂದ ಅವಳನ್ನೇ ದುರ್ಗುಟ್ಟಿ ನೋಡಲು ಅವನ ಮಾತಿನ ಒಳಾರ್ಥ ಅರಿತವಳು ನಾಚಿ ತಲೆ ತಗ್ಗಿಸಿದರೆ, ಆಗ ನನ್ನಿಂದ ಹೇಗೆ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ ಎಂದ ಅವಳ ಬಳಿ ಸೆರೆದು. ಬಿಡು, ನಾನು ಹೋಗಬೇಕು ಎಂದಳು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾ. ಆದರವನ ಹಿಡಿತ ಬಿಗಿಯಾಗಿತ್ತು. ಒಂದು ಕೊಡು, ಬಿಡ್ತೀನಿ ಎಂದ ಅವಳ ಕೆನ್ನೆಗೆ ತನ್ನ ಕೆನ್ನೆ ಸವರಿ. ವೈಭವ್ ಎಂದಳು ತುಟಿ ಅದರಿಸುತ್ತಾ. ಅವನ ಸಿಹಿ ಕಾಟಕ್ಕೆ ಅವಳ ಮಾತುಗಳು ಮರೆತಿದ್ವು. ನಾನೇ ಮದುವೆ ಆಗಿ 6 ತಿಂಗಳು ಕಳೆದ್ರೂ ನಾವಿನ್ನೂ ತುಂಬ ದೂರ ಇದ್ದೀವಿ. ತುಂಬ ಕಷ್ಟ ಆಗುತ್ತೆ ಕಣ ದೂರ ಇರೋಕೆ ಎಂದ ಅವಳ ಕೊರಳಲ್ಲಿ ಮುಖ ಒದಗಿಸಿ. ವೈಭವ್, ಇನ್ನೊಂದು ವಾರ ಅಷ್ಟೇ ಎಂದಳು ಅವನನ್ನು ಬಿಗಿಯಾಗಿ ಅಪ್ಪೆ. ವಾರ ಕಣ, ದಿನ ದಿನ ನಿನ್ನ ಜೊತೆ ಬೆರಿಬೇಕು ಅಂತ ಕಾಯ್ತಾ ಇದ್ದೀನಿ. ಆದರೆ ನೀನು ದೂರನೇ ಹೋಗ್ತಿದೀಯಾ, ಸಾಲದು ಅಂತ ಕೆಳಗಿನ ರೂಮಿಗೆ ಶಿಫ್ಟ್ ಆಗಿದೆಯಾ ಎಂದ ಅವಳನ್ನು ದೂರುವಂತೆ. ನಾನಲ್ಲ, ಅದು ಅತ್ತೆ ಎಂದಳು ಅವನ ಎದೆಗೆ ಒತ್ತಿಕೊಂಡು. ಅತ್ತೆ ಹೇಳಿದರೆ ನಾವು ಡಿಸ್ಟೆನ್ಸಲ್ಲಿ ಇರ್ತೀವಿ ಅಂತ ಹೇಳಬೇಕಿತ್ತೋ ಎಂದವ ಅವಳ ಮಗುವ ಮೇಲೆತ್ತೇ. ಶಾಲಾಯ್ ಎಂದ ಅವಳ ತುಟಿ ಸವರೆ. ಅವಳ ತುಟಿಗಳು ಅದರುತ್ತಾ ಅವನನ್ನು ಮತ್ತಷ್ಟು ಆಕರ್ಷಿಸಿದ್ವು. ಬೇಡ ಎಂದಳು ಮೆಲ್ಲಗೆ. ಒಂದೇ ಒಂದು, ಸಂಜೆವರೆಗೂ ಇದರಲ್ಲೇ ಇರ್ತೀನಿ. ಈಗ ಹೋದರೆ ವೆಡ್ಡಿಂಗ್ ಹಾಲ್ ನೋಡಿಕೊಂಡು ಅಲ್ಲೇ ಇರಬೇಕು ಎಂದ ಮೋಹಕವಾಗಿ. ಪರವಾಗಿಲ್ಲ ಎಂದವಳ ಇನ್ನಷ್ಟು ಅಪ್ಪಿದವ. ಪ್ಲೀಸ್ ಎಂದವನ ಕಣ್ಣಲ್ಲಿದ್ದ ಕೋರಿಕೆಗೆ ಅವಳು ಒಪ್ಪುವಷ್ಟರಲ್ಲಿ ವೈಭವ್, ನಿಧಿ ಎಂದು ಒಳಗೆ ಬಂದರು ವಶಿಷ್ಠ ಮೈಥಿಲೆ. ಬೆಚ್ಚಿ ದೂರ ಸರಿದ್ರು ಇಬ್ಬರು. ಸಾರಿ ಕಣ್ರೋ ಎಂದು ಇಬ್ಬರು ಬೆನ್ನು ಮಾಡಿ ನಿಂತಾಗ ನಿಧಿ, ನಾವು ಹನಿಮೂನ್ಗೆ ಇಲ್ಲಿರೋದೇ ಬೇಡ. ನಿನ್ನ ಅತ್ತೆ ಮಾವ ನಮ್ಮನ್ನು ನೆಮ್ಮದಿಯಾಗಿರೋಕೆ ಬಿಡೋದೇ ಇಲ್ಲ ಎಂದ ವೈಭವ್ ಇಬ್ಬರನ್ನು ದುರುಗುಟ್ಟೆ. ಅಯ್ಯೋ ನೋಡಿ ಹೆಂಡ್ತಿ, ನಿನ್ನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ. ಮದುವೆಗೆ ಮೊದಲೇ ಪ್ರೈವಸಿ ಬೇಕಂತೆ. ಮದುವೆಗೆ ಮೊದಲೇ ಸೊಸೆನ ಕರೆದುಕೊಂಡು ಬಂದು ನಾವು ಮನೇಲಿ ಇರಿಸಿದ್ದೀಗೆ, ಆದರೆ ಅವನಿಗೆ ರೊಮ್ಯಾನ್ಸ್ ಮಾಡೋಕೆ ಬಿಡಬೇಕಂತೆ ಎಂದರು ವಸಿಷ್ಠ ಅವನ ನೋಡಿ. ಮತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಬೇಡವಾ ಎಂದ ಕೈ ಕಟ್ಟೆ. ಅಬ್ಬೋ, ಇಷ್ಟು ದಿನ ಅರ್ಥ ಮಾಡ್ಕೊಂಡಿದ್ದು ಸಾಲದಾ ಎಂದರು ಅವನ ತಲೆಗೆ ಹೊಡೆದು. ವಸಿ, ಏನದು ತಲೆಗೆ ಹೊಡೆಯೋದು ಎಂದು ಅವನ ತಲೆಗೆ ಉರುಬಿದರು ಮೈಥಿಲೆ. ನಿನ್ನ ಮಗ ಚಿಕ್ಕ ಮಗು ನೋಡು, ತಲೆಗೆ ಹೊಡೆದ್ರೆ ನೋವಾಗುತ್ತೆ. ರೊಮ್ಯಾನ್ಸ್ ಮಾಡೋಕೆ ಅವನಿಗೆ ಟೈಮ್ ಕೊಡಬೇಕಂತೆ. ನಾನು ಅದಕ್ಕೆ ಹೇಳಿದ್ದು. ನಾನು ನೀನು ಅವರ ಮಧ್ಯೆ ಬರುದಿರೋದಕ್ಕೆ ನಾನಿನ್ನೂ ತಾತ ಆಗಿಲ್ಲ, ಇಲ್ಲಾಂದಿದ್ರೆ ತಾತ ಆಗ್ತಿದ್ದೆ ಎಂದರೂ ಮಗನ ಕಾಲೆಳೆದು. ಡ್ಯಾಡ್ ಎಂದ ತುಟಿ ಮರಚೆ. ಗೊತ್ತು ಬಾರೋ, ಅದೇನೋ ಡೆಕೋರೇಷನಲ್ಲಿ ಚೇಂಜಸ್ ಮಾಡಬೇಕು ಅಂತಿದ್ಯಂತಲ್ಲ, ಬಾ ಹೋಗಿ ಬರೋಣ ಎಂದು ಅವನ ಹೆಗಲ ಮೇಲೆ ಕೈ ಹಾಕಿದ್ರು ವಸಿಷ್ಠ. ನಡೀರಿ ಎಂದವ ನಿಧಿಗೆ ಕಣ್ಣಲ್ಲೇ ತಿಳಿಸಿ ಹೊರಟ ಅಲ್ಲಿಂದ. ಅದನ್ನು ನೋಡಿ ಬಾಯಿ ಬಿಟ್ಟೆ ಹೇಳಪ್ಪ, ಹೋಗಿ ಬರ್ತೀನಿ ಅಂತ ಎಂದು ನಕ್ಕು ನೋಡಿದ್ರು. ಡೆಕೋರೇಷನ್ನಲ್ಲಿ ಏನೇನು ಬದಲಾವಣೆ ಬೇಕು ಎಂದು ಹೇಳುತ್ತಾ ಅಲ್ಲೇ ಸಂಜೆಯಾಗಿತ್ತು. ಮನೆಗೆ ಬಂದವರೇ ಸುಸ್ತಾಗಿ ಸೋಫಾದ ಮೇಲೆ ಹೊರಗಿದರು ವಸಿಷ್ಠ. ನಿಮ್ಗೆ ಸಾರಿ ಹೇಳಿಲ್ಲ, ಒಂದೇ ಸಮನೆ ಕೆಲಸ ಮಾಡಬೇಡಿ ಅಂತ ಎಂದು ಗಂಡನ ಹಣೆಯ ಮೇಲಿದ್ದ ಬೆವರ ಹನಿಗಳನ್ನು ಒರೆಸಿದರು ಮೈಥಿಲೆ. ನನ್ನ ಮಕ್ಕಳ ಮದುವೆ ಕಣೆ ಹೆಂಡತಿ, ನಾನಿವಾಗ ಓಡಾಡದೆ ಯಾವಾಗ ಓಡಾಡೋದು ಎಂದರು ಖುಷಿಯಿಂದ. ಓಡಾಡಬೇಕು, ಹಾಗಂತ ಇಷ್ಟು ಸುಸ್ತಾಗೋವರೆಗಲ್ಲ. ಬೇರೆ ಎಲ್ಲ ಇದ್ದಾರೆ ಅಲ್ವಾ, ಮ್ಯಾನೇಜ್ಮೆಂಟ್ ಅವರಿದ್ದಾರೆ. ಆಯುಷಣ್ಣ, ವಿಶಾಲ್, ಧೀರಜ್, ಋಷಭ್, ಗುಂಡಣ್ಣ, ಇಷ್ಟು ಜನ ಓಡಾಡ್ತಾರೆ. ನೀವು ಮೇಲುಸ್ತುವಾರಿ ನೋಡಿ ಸಾಕು ಎಂದು ನವಿರಾಗಿ ಗದರಿ ಜ್ಯೂಸ್ ಕೊಟ್ಟರು. ಅಬ್ಬಾ ಸಾಕು, ನನ್ನ ಕಿವಿ ಹೋಯಿತು ಎಂದು ನಾಟಕ ಮಾಡುತ್ತಾ ಜ್ಯೂಸ್ ಕುಡಿದರು ವಸಿಷ್ಠ. ಅಷ್ಟರಲ್ಲಿ ತಯಾರಾಗಿ ಬಂದ ಮಗ ಸೊಸೆಯ ನೋಡಿ ಹುಬ್ಬೇರಿಸಿದ ವಸಿಷ್ಠ ಅವರು, ನೋಡು ಹೆಂಡ್ತಿ, ನಿನ್ನ ಮಗ ಓಡಾಡಿ ಕೆಲಸ ಮಾಡ್ತಾನೆ ಅಂತ ನೀನು ಹೇಳಿದರೆ ಅವನು ಇನ್ನೇನೋ ಮಾಡ ಹಾಗಿದ್ದಾನೆ ಎಂದರು ಮೋತಿ ತಿರುವೆ. ಮಾವ ಡಿನ್ನರ್ ಎಂದಳು ಮಿದಿ ಮೆಲ್ಲಗೆ. ಅವರಿಗೆ ಸೊಸೆ ಅಂದರೆ ಹೆಚ್ಚೇ ಪ್ರೀತಿ ಅಲ್ವೇ, ಹೋಗಿ ಬನ್ನಿ. ಅವರದು ಇದ್ದಿದ್ದೆ, ಆದರೆ ಲೇಟ್ ಮಾಡಬೇಡಿ ಎಂದರು ಮೈಥಿಲಿ. ಇಬ್ಬರು ನಕ್ಕು ಹೊರ ನಡೆದರು.
ನಾನೇ ಹುಡುಕಿದ್ರೂ ಇಷ್ಟೊಳ್ಳೆ ಜೋಡಿಗಳ ಆರಿಸ್ತಿರಲಿಲ್ಲ. ಸೊಸೆ ಅಳಿಯ ಇಬ್ಬರು ಚಿನ್ನ ಎಂದು ಅಳಿಯ ಸೊಸೆಯ ಹೊಗಳಿದ್ರು ವಸಿಷ್ಠ. ಅದನ್ನು ನೋಡಿ ಖುಷಿಯಾದ ವಿಶಿಷ್ಟ ಕೋಣೆಗೆ ಹೋದವಳೆ ತನ್ನವನಿಗೆ ಕರೆ ಮಾಡಿದ್ಲು. ಹೇಳಿ ಮೇಡಮ್, ಇವಾಗ ನೆನಪಾದ್ನಾ ಎಂದ ಹುಸಿ ಮನಸ್ಸು ತೋರಿ. ನಾನಾದರೂ ನೆನಪು ಮಾಡ್ಕೋತೀನಿ, ಆದರೆ ನೀನು ನೆನಪೇ ಮಾಡ್ಕೊಳ್ಳೋಲ್ಲ. ವೈಭವ್ ನಿಧಿ ಈಗಷ್ಟೇ ಡಿನ್ನರ್ಗೆ ಆಚೆ ಹೋದ್ರು ಗೊತ್ತು. ವಾರಕ್ಕೊಮ್ಮೆ ನಿಮಗೆ ಟೈಮ್ ಕೊಡ್ತೀನಿ ಅಂದಿದ್ದೆ. ದೊಡ್ಡ ಕಂಪನಿಗೆ ಶಿಫ್ಟ್ ಆದಮೇಲೆ ಸಿಗೋದೇ ಇಲ್ಲ ಎಂದಳು ಕೋಪದಿಂದ. ಹೋ, ಅಮ್ಮೋರಿಗೆ ಕೋಪ ಬಂದಿದೆ ಎಂದ ಅವಳ ಕಾಡಲು. ಆದರೆ ಅದಾಗಲೇ ಅವಳಿಗೆ ಸರ್ಪ್ರೈಸ್ ಕೊಡಬೇಕೆಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಾಗಿ ತಯಾರಿ ನಡೆಸಿದ್ದನವ. ಅವಳು ತುಂಬ ಇಷ್ಟಪಡುವ ಥೀಮ್ಗಾಗಿ ಎಲ್ಲೆಲ್ಲೋ ಹುಡುಕಾಟ ನಡೆಸಿದ್ದ. ಎಂದಳು ಮಾತನಾಡದೆ. ಹೌದಾ, ಯಾವಾಗಲೂ ನೋಡೋದು ಒಂದೇ ಮುಖ ಅಲ್ವಾ, ಹಾಗಾಗಿ ಬೇಸರ ಆಗೋಗಿದೆ. ಏನು ಮಾಡೋದು, ಮದುವೆ ಆದಮೇಲೂ ಅದೇ ಮುಖ ಅಲ್ವಾ ಎಂದ ನಗುತ್ತಾ. ಅವಳಿಗಾಗಿ ಎಲ್ಲವ ತಯಾರಿ ಮಾಡಿಕೊಂಡವ ಅವಳ ಕಾಡುತ್ತಿದ್ದ. ಹೌದಾ, ಎಲ್ಲರಿಗೂ ಮದುವೆ ಆದಮೇಲೆ ಬೋರಿಂಗ್ ಆದರೆ ನಿನಗೆ ಆವಾಗಲೇ ಬೋರ್ ಆದ್ನಾ? ಓಕೆ ಬಾಯ್, ಇನ್ನೂ ವಾರ ಇದೆ, ಮದುವೆ ಕ್ಯಾನ್ಸಲ್ ಮಾಡ್ಕೊ ಎಂದು ಗಂಟಲುಬ್ಬಿ ಹೇಳಿ ಕರೆ ತುಂಡರಿಸಿದ್ಲು. ಒಳ್ಳೆದದ್ದು, ನಾಳೆ ಸರ್ಪ್ರೈಸ್ ಇದೆ ಎಂದುಕೊಂಡು ತನ್ನ ಕೆಲಸದಲ್ಲಿ ತೊಡಗಿದ ಋಷಭ್. ವೈಭವ್ ನಿಧಿಯ ಹೊತ್ತ ಬೈಕ್ ನಿಂತದ್ದು ದೊಡ್ಡ ರೆಸ್ಟೋರೆಂಟ್ ಇದ್ರು. ಅದನ್ನು ನೋಡಿ ಕಣ್ಣರಳಿಸಿ ಇಳಿದಳು ನಿಧಿ. ಬಾ, ಏನು ನೋಡ್ತಾ ನಿಂತುಬಿಟ್ಟೆ ಎಂದವ ಅವಳ ತೋಳು ಬಳಸಿ ಕರೆದುಕೊಂಡು ನಡೆದ. ವಾವ್, ತುಂಬ ಚೆನ್ನಾಗಿದೆ ವೈಭವ್ ಎಂದಳು ಅಲ್ಲಿನ ವ್ಯವಸ್ಥೆ ನೋಡುತ್ತಾ. ಮೊದಲೇ ಬುಕ್ ಮಾಡಿದ್ದ ಜಾಗದಲ್ಲಿ ಇಬ್ಬರು ಬಂದು ಕುಳಿತರು. ಅವಳಿಗೆ ಇಷ್ಟದ ಎಲ್ಲ ಅಡುಗೆಗಳ ಆರ್ಡರ್ ಮಾಡಿದವ ತಾನೇ ಮೊದಲಾಗಿ ಅವಳಿಗೆ ತಿನ್ನಿಸಿದ್ದ. ಸುತ್ತಮುತ್ತ ಯಾರಿಲ್ಲದ ಜಾಗದಲ್ಲಿ ಅವರಿಬ್ಬರೇ ಖುಷಿ ಖುಷಿಯಿಂದ ಏಕಾಂತದಲ್ಲಿ ಊಟ ಮುಗಿಸಿದ್ರು. ಅಂತೆಯೇ ಸಾವಿರಾರು ಮಾತುಗಳು ವಿನಿಮಯವಾಗಿದ್ವು. ನಿಧಿ, ಇಲ್ಲೇ ಇರು ಬಂದೆ ಎಂದವ ಅವಳನ್ನು ಕೂರಿಸಿ ಎದ್ದು ಹೋಗಿದ್ದ. ನಿಮಿಷಗಳೇ ಕಳೆದರೂ ಅವನ ಸುಳಿವಿಲ್ಲ. ಈ ವೈಭವ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನೊಬ್ಬಳನ್ನೇ ಬಿಟ್ಟು ಹೋಗಬೇಡ ಅಂತ. ಎಲ್ಲಿಗೆ ಹೋದ್ನೋ, ಡಿನ್ನರ್ ಅಂತ ಕರೆದುಕೊಂಡು ಬಂದು ಅದೆಲ್ಲಿ ಕಾಣೆ ಆದ್ನೋ ಎಂದು ಕೋಪದಿ ಚಡಪಡಿಸುತ್ತಿದ್ದು ನಿಧಿ. ಅವನು ಹೋಗಿ 1/4 ಗಂಟೆ ಮೀರಿದ ಮೇಲೆ ಅಲ್ಲೇ ಕೂರಲಾಗದೆ ಅವನನ್ನು ಅರಸುತ್ತಾ ನಡೆದಳು. ಸುತ್ತಲೂ ಅಲ್ಲೊಂದು ಇಲ್ಲೊಂದು ಜೋಡಿಗಳು ಕುಳಿತಿದ್ರು. ಎಲ್ಲವ ನೋಡುತ್ತಾ ಮುಂದೆ ಬಂದವಳಿಗೆ ಅವನು ತೊಟ್ಟಿದ್ದ ಶರ್ಟ್ ಕಾಣಲು ಅದು ವೈಭವ್ ಅಲ್ವಾ ಎಂದು 2 ಹೆಜ್ಜೆ ಮುಂದೆ ಇಟ್ಟವಳಿಗೆ ಕಾಣಿಸಿದ್ದು ಯಾವುದೋ ಹುಡುಗಿಯ ಸೊಂಟ ಬಳಸಿ ಹಿಡಿದಿದ್ದ ವೈಭವ್. ಆ ದೃಶ್ಯ ನೋಡಿದ್ದೆ ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲಲೇ ನಡೆದಳು ನಿಧಿ, ಅವನಿಗಾಗಿ ಕಾಯದೆ. ಅವನ ಬೈಕ್ ಬಳಿ ಬಂದು ನಿಂತವಳ ಹಿಂದೆ ಓಡಿ ಬಂದಿದ್ದ ವೈಭವ್. ಅಲ್ಲೇ ಕೂರು ಅಂದಿದ್ನಲ್ಲ, ಮತ್ತ್ಯಾಕೆ ಇಲ್ಲಿಗೆ ಬಂದಿದೆಯಾ ಎಂದ ಬೈಕ್ ಏರುತ್ತಾ. ಅವಳೇನೂ ಮಾತನಾಡಲಿಲ್ಲ. ಸರಿ, ಬೈಕ್ ಹತ್ತು ಎಂದವ ಕೋಪದಲ್ಲಿ ಬುಸುಗುಡುತ್ತಿದ್ದವಳ ಕರೆದುಕೊಂಡು ಮನೆ ಸೇರಿದ. ಮನೆಗೆ ಬಂದವಳು ಯಾರೊಂದಿಗೂ ಮಾತನಾಡದೆ ಕೋಣೆ ಸೇರಿದ್ಲು. ಮತ್ತೇನು ಮಾಡಿದೆ ಅವಳಿಗೆ? ಏನಾದರೂ ಒಂದು ಮಾಡ್ತಾನೆ ಇರ್ತೀಯ ಅಲ್ವಾ ಎಂದು ಗದರಿದರು ವಸಿಷ್ಠ ಸೊಸೆಯ ಪರವಾಗಿ. ನಾನೇನು ಮಾಡಿಲ್ಲ ಡ್ಯಾಡಿ ಎಂದು ಅವಳ ಹಿಂದೆಯೇ ಓಡಿದ. ಸೀರೆ ಬದಲಿಸಿ ಮಂಚದ ಮೇಲೆ ಉರುಳಿದ್ದಳು. ಕೋಪಾನ ನಿಧಿ ಎಂದ ಅವಳ ಬಳಿ ಬಂದು. ಮಾತನಾಡಲಿಲ್ಲ ಅವಳು. ಅದು ನಿಧಿ ಎಂದ ಮತ್ತೆ ಮೆಲ್ಲಗೆ. ಅವನಿಗೆ ಉತ್ತರ ನೀಡದೆ ಮುಸುಕೊದ್ದು ಮಲಗಿದ್ಲು. ಆವಾಗಲೇ ರಾತ್ರಿ 11 ಗಂಟೆ. ಲೇ, ನಾ ತಮಾಷೆ ಮಾಡ್ತಿದ್ದೆ ಕಣೆ ಎಂದು ಅವನು ಹೇಳುತ್ತಿದ್ದರೂ ಕೇಳದೆ ಮಲಗಿದ್ಲು. ಅವಳ ನೋಡುತ್ತಾ ಹಾಗೆ ಮಲಗಿದನವ. ರಾತ್ರಿ ಎಚ್ಚರವಾದಾಗ ಅವಳು ಅಲ್ಲಿರಲಿಲ್ಲ. ತಕ್ಷಣ ಎದ್ದು ಓಡಿದ ಅವಳ ಅರಸಿ. ಟೆರೆಸ್ ಮೆಟ್ಟಿಲ ಮೇಲೆ ಕುಳಿತಿದ್ಲು ಏನನ್ನೋ ನೋಡುತ್ತಾ. ನಿಧಿ, ಇಲ್ಲೇನು ಮಾಡ್ತಿದೀಯಾ ಎಂದ ಅವನ ನೋಡಿ ಮೂತಿ ತಿರುಗಿಸಿದ್ಲು. ಏನು ಗೊತ್ತಾ ವೈಫಿ ಎಂದ ಅವಳ ಬಳಿ ಬಂದು. ಗೊತ್ತಿಲ್ಲ ಎಂದಳು ಮೂತಿ ಉಬ್ಬಿಸಿಯೇ. ಅಯ್ಯೋ, ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಕಣ ಎಂದ ಅವಳ ತೀರ ಸರಿದು. ಬೇಡ, ಒಳ್ಳೆಯದಾಗೋದೇ ಬೇಡ ಎಂದಳು ಮತ್ತೊಂದು ಮೆಟ್ಟಿಲು ಕೆಳಗಿಳಿದು. ವೈಫಿ, ನಾನೇನು ಅವಳನ್ನು ಹಿಡ್ಕೊಳ್ಳಿಲ್ಲ, ಮಿಸ್ಸಾಗಿ ಎಂದವನ ಭುಜಕ್ಕೆ ಹೊಡೆಯುತ್ತಾ. ಮಿಸ್ಸಾಗಿ ಯಾರನ್ನೇ ಆದರೂ ಹಿಡ್ಕೋತೀಯಾ ಎಂದವಳ ಕೈ ಹಿಡಿದು. ಇಲ್ವೇ, ಸುಮ್ಮನೆ ಹೇಳಿದ್ದು, ನಿನ್ನ ಜಲಸಿ ಎಷ್ಟಿದೆ ಅಂತ ನೋಡೋಕೆ ಎಂದಾಗ ನಾಚಿ ಹೋಗೋ ಎಂದವಳಿಗೆ ಕಚಗುರಿ ಇಡಲು ಜೋರಾಗಿ ನಕ್ಕಿದ್ದಳು ನಿಧಿ. ಮತ್ತ್ಯಾಕೆ ನನಗೆ ಆವಾಗಲೇ ಹೇಳಿಲ್ಲ ಎಂದಾಗ ಆಕಾಶದತ್ತ ಕೈ ತೋರಿದ. ತಲೆಯೆತ್ತಿ ನೋಡಿದವಳ ಕಣ್ತುಂಬಿತ್ತು. ಕಾರಣ, ಹ್ಯಾಪಿ ಬರ್ತ್ಡೇ ಮೈ ವೈಫ್ ಎಂದು ಚಿತ್ತಾರ ಮೂಡಿದ್ದು ಆ ಕ್ಷಣ. ನನ್ನ ಬರ್ತಡೇ ನೆನಪಿದೆಯಾ ನಿನಗೆ ಎಂದಳು ಕಣ್ಣರಳಿಸಿ. ಕಣ್ಣಿಂದ ಹನಿಗಳು ಉದುರುತ್ತಿದ್ವು. ನೆನಪಿರಲ್ವೇನೆ ದಡ್ಡಿ ಎಂದು ನಕ್ಕ ಅವಳ ಕೆನ್ನೆ ಹಿಂಡೆ. ಥ್ಯಾಂಕ್ ಯು ಸೋ ಮಚ್ ಎಂದು ಅವನೆದೆಗೆ ಹೊರಗೆ ಬಿಕ್ಕಿದಳು ಮೆಲ್ಲಗೆ. ಹಳೋ ಅಂಥದ್ದು ಏನಾಯ್ತೀಗ ಎಂದು ಅವಳ ಮೊಗವೆತ್ತೆ. ಕಣ್ಣುಗಳು ಕೆಂಪಾಗಿದ್ವು, ನೀರು ತುಂಬಿ. ಖುಷಿಗೆ ವೈಭವ್, ಅಮ್ಮನನ್ನು ಬಿಟ್ಟರೆ ನನ್ನ ಬರ್ತಡೆಗೆ ವಿಶ್ ಮಾಡ್ತಿರೋದು ನೀನೇ ಎಂದಳು ಬಿಕ್ಕೋತ. ನಾವು ಇದೀವಿ ಕಣಮ್ಮ, ನಿನ್ನ ಗಂಡ ಅಷ್ಟೇ ಅಲ್ಲ, ನಿನ್ನ ಮಾವ ಆಗಿ ನಾನು ವಿಶ್ ಮಾಡ್ತೀನಿ ಎಂದು ಅವಳ ಮುಂದೆ ನಿಂತರು ವಸಿಷ್ಠ. 100 ಕಾಲ ನಗ್ತಾ ಇರು. ಕಷ್ಟ ಬರೋದೇ ಬೇಡ ಅಂತ ಹೇಳೋದಿಲ್ಲ, ಆದರೆ ಏನೇ ಕಷ್ಟ ಬರಲಿ, ನೋವು ಬರಲಿ, ಧೈರ್ಯದಿಂದ ಎದುರಿಸು.
ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆ ಇರ್ತೀನಿ ಅನ್ನೋದು ನೆನಪಲ್ಲಿಟ್ಕೊ ಎಂದು ಅವಳ ತಬ್ಬಿ ಹಾರೈಸಿದವರು ಅವಳ ಹಣೆಗೆ ತುಟಿ ಸೋಗಿಸಿದ್ರು. ಇನ್ಮುಂದೆ ನಿನ್ನ ಬರ್ತಡೆಗೆ ಕಣ್ಣೀರೆಲ್ಲ ಬರೋ ಹಾಗಿಲ್ಲ, ಆದರೆ ಮುಂದಿನ ವರ್ಷಕ್ಕೆ ಬೇಕಾದರೆ ಪುಷ್ಟ ಕಂದಮ ಬರಲಿ ಎಂದಾಗ ಮೇಲೂ ನಾಚಿದಳು ನಿಧಿ. ನನ್ನ ಡೈಲಾಗ್ ಸದಾ ಅದೇ ಕಣಮ್ಮ, ಏನೇ ಆಗಲಿ ನಿನ್ನ ನಿರ್ಧಾರ ಸರಿ ಇದ್ರೆ ಯಾವುದಕ್ಕೂ ಅಂಜಬೇಡ ಎಂದು ಮೈಥಿಲಿ ಅವರು ನುಡಿದಾಗ ಅವರನ್ನು ತಬ್ಬಿದ್ಲು. ಪ್ರತಿ ವರ್ಷ ನಾನೊಬ್ಬಳೇ ವಿಶ್ ಮಾಡ್ತಿದ್ದೆ, ನಿಂಗೆ ಸರಿಯಾದ ಪ್ರೀತಿ ಕೊಡ್ತಿದ್ದೀನೋ ಇಲ್ವೋ ಅಂತ ನೊಂದ್ಕೋತಿದ್ದೆ. ಆದರೆ ಈಗ ನಿನ್ನ ಜೊತೆ ಇಷ್ಟು ದೊಡ್ಡ ಕುಟುಂಬ ಇದೆ, ಅದೇ ನೆಮ್ಮದಿ ನನಗೆ. 100 ಕಾಲ ಇದೇ ಕುಟುಂಬದಲ್ಲಿ ಬಾಳು, ಖುಷಿ ಇದ್ದೇ ಇರುತ್ತೆ ಎಂದು ಹಾರೈಸಿದರು ಸುಮನ. ಎಲ್ಲರ ಹಾರೈಕೆಗಳು ಮುಗಿದ ಮೇಲೆ ಅವಳನ್ನು ಮನೆಯ ಹಾಲ್ಗೆ ಕರೆತಂದರು. ದೊಡ್ಡದಾದ ಕೇಕ್ ಒಂದರ ಮೇಲೆ ಹ್ಯಾಪಿ ಬರ್ತ್ಡೇ ಮುದ್ದಿನ ಸೊಸೆ ಎಂದಿತ್ತು. ಅದನ್ನು ನೋಡಿ ನಿಧಿಯ ಮುಖ ಅರಳಿದರೆ ವೈಭವ್ ಮೂತಿ ತಿರುವಿದ. ನನಗೆ ಹೆಂಡತಿ ಆದಮೇಲೆ ನಿಮಗೆ ಸೊಸೆ, ನನ್ನ ಹೆಂಡತಿ ಹೆಸರು ಹಾಕಿಸೋಕೆ ಆಗಲಿಲ್ವ ನಿಮಗೆ ಎಂದ ವೈಭವ್ ತುಸು ಕೋಪ ತೋರಿ. ನನ್ನ ಸೊಸೆ ನಾನು ಇಷ್ಟ ಕಣೋ, ನೀನು ಬೇಕಿದ್ರೆ ನಾಳೆ ಅವಳ ತೂಕದ ಕೇಕ್ ತಂದು ಕಟ್ ಮಾಡಿಸು, ಅದರಲ್ಲಿ ವೈಫಿ ಅಂತನಾದರೂ ಹಾಕ್ಸು, ಪೈಪಿ ಅಂತನಾದರೂ ಹಾಕ್ಸು ಎಂದರು ವಸಿಷ್ಠ ತಾವು ಮೂತಿ ತಿರುವೆ. ಹಾಕಿಸ್ತೀನಿ ಬಿಡಿ ಎಂದು ಅವನೇನೋ ಹೇಳುವಾಗ ಇಬ್ಬರ ಮಧ್ಯೆ ಬಂದ ಮೈಥಿಲಿ, ಈಗ ಸುಮ್ಮನೆ ಇದ್ದರೆ ಕೇಕ್ ಕಟ್ ಆಗುತ್ತೆ, ಇಲ್ಲ ನಿಮ್ಮಿಬ್ಬರನ್ನು ರೂಮ್ನಿಂದ 1 ತಿಂಗಳು ಸಸ್ಪೆಂಡ್ ಮಾಡ್ತೀವಿ ಎಂದಾಗ ತೆಪ್ಪಗಾದರೂ ಅಪ್ಪ ಮಗ. ಅವರ ವರಸೆಗೆ ನಗುತ್ತಾ ಕೇಕ್ ಕಟ್ ಮಾಡಿದಳು ನಿಧಿ. ಮೊದಲು ತಿನ್ನಿಸಿದ್ದು ತನ್ನ ಮಾವನಿಗೆ. ನೋಡು ನೋಡು, ಕಲ್ಲು ನಿಂತಂಗೆ ನಾನು ಗಂಡ ಇಲ್ಲಿ ನಿಂತಿದ್ದೀನಿ, ಮಾವನಿಗೆ ತಿನ್ನಿಸ್ತಾಳೆ ಎಂದು ಹುಸಿ ಮುನಿಸು ತೋರಿದವನಿಗೂ ಸಂತೋಷವ ತನ್ನ ಮಡದಿಯ ನಡೆದೆಗೆ. ಅದ್ಯಾಕೋ ಹುರ್ಕೋತೀಯಾ, ತಿನ್ನಿಸ್ತೀನಿ ತಗೋ ಎಂದು ದೊಡ್ಡ ಪೀಸ್ ಎತ್ತಿಕೊಂಡು ಅವನ ಬಾಯಿಗೆ ತುರುಕಿ ಬಿಟ್ಟರು ವಸಿಷ್ಠ. ನಗುವಿನ ಅಲೆ ಹರಡಿತ್ತಲ್ಲಿ. ಎಲ್ಲರೂ ಒಂದು ರೌಂಡ್ ಕೇಕ್ ತಿನ್ನಿಸಿದ ಮೇಲೆ ಅವಳ ಕೈಗೆ ಗಿಫ್ಟ್ ಇಟ್ಟರು ವಸಿಷ್ಠ. ತೆಗೆದು ನೋಡಿದವಳ ಮುಂದೆ ಪುಟ್ಟದಾದ ಬೆಳ್ಳಿಯ ಗಣೇಶ ವಿಗ್ರಹವಿತ್ತು. ಥ್ಯಾಂಕ್ ಯು ಮಾವ ಎಂದು ನಕ್ಕಳು. ಎಲ್ಲರೂ ಪುಟ್ಟ ಪುಟ್ಟ ಗಿಫ್ಟ್ ಕೊಟ್ಟ ನಂತರ ಅವಳ ಕೈಗೆ ತಾನು ಗಿಫ್ಟ್ ಕೊಟ್ಟ ವೈಭವ್. ಕುತೂಹಲದಿಂದ ತೆಗೆದು ನೋಡಿದವಳಿಗೆ ಮುಗ ಹರಳಿತ್ತು. ಕಾರಣ ಅದರಲ್ಲಿ ಅವಳ ಮತ್ತು ಅವಳ ಮಾವನ ಫೋಟೋವನ್ನು ವಾಲ್ಪೇಪರ್ನಂತೆ ಇರುವಂತೆ ವಾಚ್ ಒಂದನ್ನು ನೀಡಿದ್ದ. ವೈಭವ್, ನೀನು ನಿನ್ನ ಹೆಂಡತಿ ಇರೋದು ಮಾಡಿಸೋದಲ್ವಾ ಎಂದರು ವಸಿಷ್ಠ. ನಿನ್ನ ಸೊಸೆಗೆ ಈ ಗಿಫ್ಟ್ ತುಂಬ ಇಷ್ಟ, ನಾನಿರೋದು ಕೊಟ್ಟಿದ್ರೆ ಕಬೋರ್ಡಲ್ಲೇ ಇಡ್ತಿದ್ಲು, ಅಟ್ಲೀಸ್ಟ್ ನಿಮ್ಮನ್ನು ನೋಡೋಕಾದರೂ ಹಾಕೋತಾಳೆ ಎಂದು ಕೋಪ ಹೊತ್ತೆ ನುಡಿದಾಗ ಮತ್ತೆ ನಕ್ಕರೆಲ್ಲ. ಈ ಗೌನ್ ಮತ್ತು ಲೆಹಂಗಾ ನನ್ನ ಕಡೆಯಿಂದ ಎಂದು ವೆಡ್ಡಿಂಗ್ ಗೌನ್ ಮತ್ತು ರಿಸೆಪ್ಷನ್ ಲೆಹಂಗಾ ರೆಡಿ ಮಾಡಿಸಿ ತಂದಿದ್ಲು ಇಷ್ಟ. ಥ್ಯಾಂಕ್ ಯು ಇಷ್ಟ ಎಂದು ನಕ್ಕಳು. ಸರಿ ಮಲ್ಗಿ, ಟೈಮ್ ಆಗಿದೆ ಎಂದಾಗ ಎಲ್ಲ ತಮ್ಮ ತಮ್ಮ ಕೋಣೆಗೆ ನಡೆದರು. ಮನೆ ದಿನ 2 ಜೋಡಿಗಳು ಫೋಟೋಶೂಟ್ ಮಾಡಿಸಲು ರೆಡಿ ಮಾಡಿಕೊಂಡಿದ್ರು. ಋಷಭ್ ಸರ್ಪ್ರೈಸ್ ಕೊಡಬೇಕೆಂದು ಮೊದಲೇ ಹೇಳಿದ್ರಿಂದ ವಸಿಷ್ಠ ಅವರು ನಿಧಿ ವೈಭವ್ನ ಅವರಿಷ್ಟದಂತೆ ಕಳುಹಿಸಲು ಒಪ್ಪಿದ್ರು. ಮಾಮ್ ಡ್ಯಾಡ್ ಹೋಗಿ ಬರ್ತೀವಿ ಎಂದ ವೈಭವ್. ಹುಷಾರು, ಆಚೆ ಎಲ್ಲೆಂದರಲ್ಲಿ ತಿನ್ನಬೇಡಿ, ನಾಳೆ ಬಂದ್ಬಿಡಿ ಎಂದು ಮೈಥಿಲಿ ಹೇಳಿದ್ರೆ, ಹನಿಮೂನ್ ಅಂತ ಕಳಿಸ್ತೀವಿ ಕಣೋ, ಇದು ಫೋಟೋಶೂಟ್, ನೀವು ಬೇರೆ ಅಂದ್ಕೊಂಡು ಅಲ್ಲೇ ಇದು ಬಿಟ್ಟಿರಾ ಎಂದರು ವಸಿಷ್ಠ ಮಗನ ಕಾಡಲು. ಏನಾಯಿತು ಬಿಡಿ, 1 ವಾರ ಲೇಟಾಗಿ ಬರೋ ನಿಮ್ಮ ಮಗ 1 ವಾರ ಬೇಗ ಬರ್ತಾನೆ ಎಂದು ವೈಭವ್ ತುಂಟತನದಿಂದ ಹೇಳಿದಾಗ ಅವನ ಕಾಲು ತೊಳೆದಳು ನಿಧಿ. ಅಮ್ಮ ಎಂದವ ಅವಳ ನೋಡಲು, ನಾಚಿಕೆ ಅನ್ನೋದೇ ಇಲ್ಲ ನಿಂಗೆ ಎಂದು ದೂರುಗುಟ್ಟಿದ್ಲು. ತಮ್ಮ ಫೋಟೋಶೂಟ್ ಬಟ್ಟೆಗಳ ಎತ್ತಿಕೊಂಡು ನಡೆದರು ವೈಭವ್ ನಿಧಿ. ಸಾರಿ ಮಾ ಪರಿ, ಋಷಭ್ಗೆ ತುಂಬ ಕೆಲಸ ಇದೆ ಅಂತೆ, ಮದುವೆ ಹಿಂದಿನ ದಿನ ಇಲ್ಲೇ ಎಲ್ಲಾದರೂ ಫೋಟೋಶೂಟ್ ಮಾಡಿಸೋಣ ಅಂದಿದ್ದಾರೆ ಎಂದರು ವಸಿಷ್ಠ ಮಗಳ ಕಾಡಲು. ಇಟ್ಸ್ ಓಕೆ ಪಾಪ, ಅವನ ಕಂಪನಿ ಬೆಳೆಯೋದು ಮುಖ್ಯ ಅಲ್ವಾ, ಅದಿಲ್ಲದೆ ಮದುವೆಯಲ್ಲಿ ರಜೆ ತಗೋಬೇಕು ಎಂದಾಗ ಮಗಳ ಪ್ರಬುದ್ಧತೆ ನೋಡಿ ಖುಷಿಯಾದರು. ಓಕೆ ಪರಿ ಎಂದು ಅವಳ ಹಣೆಗೆ ಮುತ್ತಿಟ್ಟವರ ಫೋನ್ ರಿಂಗಣಿಸಿತ್ತು. ಅವರ ಅಳಿಯ ಫೋನ್ ಮಾಡಿದ್ದ. ಹೇಳಪ್ಪ ಎಂದರು ನಗುತ್ತಾ. ಮಾವ ಎಲ್ಲಿದ್ದೀರಾ, ಸ್ವಲ್ಪ ಪರ್ಸ್ನಲ್, ಆಚೆ ಬನ್ನಿ ಎಂದು ಋಷಭ್ ಗಾಬರಿಯಿಂದ ಕೇಳಿದಾಗ ಮೆಲ್ಲಗೆ ಎದ್ದು ಆಚೆ ನಡೆದರು. ಹೇಳು ಋಷಭ್ ಎಂದರು ಗಂಭೀರವಾಗಿ. ಅವನ ಗಾಬರಿ ಅರಿತವರು ಅವರು. ಅದು ಮಾವ, ನನ್ನ ಕಂಪ್ನಿ ಶೇರ್ ಇದ್ದಕ್ಕಿದ್ದಂತೆ ಕುಸಿದಿದೆ. ನನ್ನ ಕಂಪನಿಗೆ ಸಿಗಬೇಕಾಗಿದ್ದ ಪ್ರಾಜೆಕ್ಟ್ಗಳು ಒಂದರ ಹಿಂದೊಂದು ಎಲ್ಲ ಬೇರೆಯವರಿಗೆ ಸಿಕ್ಕಿದೆ. ಒಂದಲ್ಲ ಎರಡಲ್ಲ 10 ಕೋಟಿ ಲಾಸ್ ಆಗಿದೆ ಎಂದ ಗಾಬರಿಯಿಂದ. ಇದನ್ನೇ ನಾನು ಬೇಡ ಅನ್ನೋದು ಋಷಭ್. ನಿಂಗೆ ಕಂಪನಿ ನಡೆಸಬೇಕಾದವನಿಗೆ ಮೊದಲು ಧೈರ್ಯ, ನಂಬಿಕೆ, ಆತ್ಮಸ್ಥೈರ್ಯ ಮುಖ್ಯ. ನೀನು ಗಾಬರಿ ಪಡಬಾರ್ದು. ಈ ಸಿಚುವೇಷನಲ್ಲಿ ನೀನು ನಂಬಿಕೆ ಇಟ್ಟಿರೋ ಯಾರು ನಿನ್ನ ನಂಬಿಕೆ ಮುರಿದಿದ್ದಾರೋ, ಸೊ ಮೊದಲು ನೀನು ಕಾಮ್ ಆಗು. ನಂತರ ನೀನು ತುಂಬ ನಂಬಿದವ್ರನ್ನ ಒಂದು ಟೀಮ್ ಮಾಡಿಕೊಂಡು ಫೇಕ್ ಪ್ರಾಜೆಕ್ಟ್ ಮಾಡು. ಆಗ ಯಾರು ತಪ್ಪಿತಸ್ಥರು ಗೊತ್ತಾಗುತ್ತೆ. ನಂತರ ದೊಡ್ಡ ಪ್ರಾಜೆಕ್ಟ್ ಟ್ರೈ ಮಾಡು, ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ವಸಿಷ್ಠ ಅವರು ಸಮಾಧಾನದಿ ನುಡಿದಾಗ ಅವನ ಮೊಗವರಳಿತ್ತು. ಥ್ಯಾಂಕ್ ಯು ಸೋ ಮಚ್ ಮಾವ, ನನಗೆ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ಭಯ ಆಯಿತು, ಟೆನ್ಷನ್ ಆಯಿತು, ಇದನ್ನು ಇವಾಗಲೇ ಮಾಡ್ತೀನಿ ಎಂದಾಗ ಅನ್ನಸು ನಕ್ಕವರು, ನನ್ನ ಮಗಳು ಬೇಸರ ಮಾಡ್ಕೊಂಡಿದ್ದಾಳೆ, ಬಂದು ಮೊದಲು ಫೋಟೋಶೂಟ್ ಮಾಡಿಸೋಕೆ ಕರೆದುಕೊಂಡು ಬಾ, ಮದುವೆ ಮುಗಿಯೋವರೆಗೂ ಅವರೆಲ್ಲ ಉಸಿರಾಡಲಿ ಎಂದಾಗ ನಕ್ಕವ, ಸಾರಿ ಮಾವ, ಮರೆತೇ ಬಿಟ್ಟೆ, ಇವಾಗಲೇ ಬಂದೆ ಎಂದವ ನಗುತ್ತಾ ಕರೆ ತುಂಡಿಸಿದ. ಏನದು ಸೀಕ್ರೆಟ್ ಎಂದರು ಮೈಥಿಲಿ ಅವರ ಹಿಂದೆ ನಿಂತು.
ನಾನೇ ದೊಡ್ಡ ಇದು ಅಂದರೆ ನೀನು ನನಗಿಂತ ದೊಡ್ಡ ಅದು ಕಣೆ, ನಾನು ಏನೇ ಮಾಡಿದರೂ ಕಂಡು ಹಿಡಿತೀಯ ಎಂದರು ಮುಖ ಊದಿಸಿ. ಮಾತು ಮರೆಸೋದು ಬೇಡ, ಮೊದಲು ಏನಂತ ಹೇಳಿ ಎಂದಾಗ ಅವರ ನಡುವ ಮೆಲ್ಲಗೆ ತಬ್ಬಿದವರು ನಾವು ಫೋಟೋಶೂಟ್ ಮಾಡಿಸೋಣ್ವಾ ಎಂದು ನಕ್ಕರು. ಥೂ, ಏನು ಬೇಡ, ಆ ಚಿಕ್ಕ ಚಿಕ್ಕ ಬಟ್ಟೆ ಹಾಕಿ ನಾನು ಈ ವಯಸ್ಸಲ್ಲಿ ಹ್ಞೂ ಎಂದರು ಮೈಥಿಲಿ ಮೂತಿ ಮುರಿದು. ಫೋಟೋಶೂಟ್ ಅಂದರೆ ಬರೀ ಮಾಡ್ರೆಸ್ ಎಲ್ಲ ಕಣೆದದ್ದು, ಸೀರೆ ಉಟ್ಟು ಮಾಡಿಸಬಹುದು ಎಂದ ಮಡದಿಯ ಬೆಳೆಸಿದ್ರು. ವಸಿ, ಆದರೂ ಬೇಡ, ನಮ್ಮ ಮದುವೆ 3 ಸರಿ ಆಗೋಗಿದೆ, ಇನ್ನು ನನಗೆ ಆಗೋದಿಲ್ಲ ನಿಮ್ಮ ಜೊತೆ ತಾಳಿ ಕಟ್ಟಿಸ್ಕೊಳ್ಳೋಕೆ ಎಂದು ತಮಾಷೆಗೆ ನುಡಿದವರ ತೋಳಲ್ಲಿ ಹೊತ್ತು, ಆದರೆ ಇನ್ನು 6 ಸರಿ ಕಟ್ಟು ಅಂದರೂ ಕಟ್ಟೋಕೆ ನಾನು ರೆಡಿ ಎಂದು ನಗುತ್ತಾ ಎತ್ತಿಕೊಂಡೆ ಒಳಬಡುವಷ್ಟರಲ್ಲಿ ಅಳಿಯನ ಕಾರ್ ನಿಂತಿತ್ತು ಮನೆಯ ಎದುರು. ಮವ, ಏನೋ ಅರ್ಜೆಂಟ್ ಇದೆ, ನಾನು ಇಷ್ಟನ್ನು ಕರೆದುಕೊಂಡು ಹೋಗ್ತೀನಿ ಎಂದಾಗ ಅವನ ಮನ ಅರಿತವರು ಸರಿ ಬೇಗ ಬನ್ನಿ ಎಂದಾಗ ಇಷ್ಟ ಮುಖ ಊದಿಸಿಕೊಂಡೆ ನಡೆದಳು ಅವನ ಜೊತೆಗೆ. ಎಲ್ಲಿಗೆ ಎಂದು ಕೇಳುತ್ತಲೇ ಇದ್ದವಳು ಅವನು ಇಳಿಸಿದ್ದು ಒಂದು ಹಳ್ಳಿಯ ಎದುರು. ಯಾಕಿಲ್ಲಿಗೆ ಎಂದಳು ಬಯದಿ. ಏನೂ ಹೇಳದೆ ಕರೆದುಕೊಂಡು ಬಂದನಲ್ಲ, ಬಾ ಎಂದವ ಅವಳನ್ನು ಒಂದು ಕೋಣೆಯೊಳಗೆ ಕರೆದುಕೊಂಡು ಬಿಟ್ಟಾಗ ಅಲ್ಲಿದ್ದ ಸೀರೆ, ಒಡವೆ ಮತ್ತು ಮೇಕಪ್ ಆರ್ಟಿಸ್ಟ್ ನೋಡಿ ಅರ್ಥ ಮಾಡಿಕೊಂಡವಳು ಮೇಕಪ್ ಮಾಡಿಸಿಕೊಂಡು ಆಚೆ ಬಂದಳು ಖುಷಿಯಿಂದಲೇ. ಯಾವಾಗಲೂ ಮಾಡರ್ನ್ ಬಟ್ಟೆ ತೊಡುವ ತನ್ನವಳು ಇಂದು ಪಕ್ಕ ಹಳ್ಳಿಯ ಹೆಣ್ಣಂತೆ ತಯಾರಾಗಿ ಬಂದಿದ್ದು ನೋಡಿ ಋಷಭ್ ನಿಮಿಷ ಉಸಿರಾಡುವುದನ್ನೇ ಮರೆತ. ಮೊಣಕಾಲ್ಗಂಟ ಸೀರೆ ಉಟ್ಟು ಅದಕ್ಕೆ ತಕ್ಕಂತೆ ರವಿಕೆ ತೊಟ್ಟು ತುಂಡು ಕೂದಲಿಗೆ ಚೌರಿ ಹಾಕಿ ಒಡವೆ ತೊಟ್ಟು ಬಂದವಳ ನೋಡಿ ಲುಕಿಂಗ್ ಬ್ಯೂಟಿಫುಲ್ ಎಂದ ಕೈಯಲ್ಲೇ ದೃಷ್ಟಿ ತೆಗೆದು. ಅವಳ ರೂಪ ಇಮ್ಮಡಿಯಾಗಿತ್ತು ಸೀರೆಯಲ್ಲೇ. ಲವ್ ಯು ಕಣೋ, ಥ್ಯಾಂಕ್ ಯು ಎಂದು ನಗುತ್ತಾ ಹೇಳಿದವಳ ಜೊತೆ ಬಗೆ ಬಗೆಯ ಫೋಟೋ ತೆಗೆಸಿಕೊಂಡಿದ್ದ ಋಷಭ್. ಈತ ವೈಭವ್ ನಿಧಿಯನ್ನು ಕರೆದುಕೊಂಡು ಬಂದದ್ದು ಮಲ್ಪೆ ಬೀಚ್ಗೆ. ಅವಳನ್ನು ಒಂದು ಹೋಟೆಲ್ ರೂಮ್ಗೆ ಕರೆದುಕೊಂಡು ಹೋದವ ಮೇಕಪ್ ಆರ್ಟಿಸ್ಟ್ಗೆ ಹೇಳಿದ್ದ ಅವಳನ್ನು ಹೇಗೆ ರೆಡಿ ಮಾಡಬೇಕು ಎಂದು. ನನಗೆ ಈ ಬಟ್ಟೆ ಬೇಡ ಎಂದಳು ನಿಧಿ ನಾಚಿ. ಯಾಕೆಂದರೆ ಅಲ್ಲಿದ್ದುದು ಪುಟ್ಟ ಪುಟ್ಟ ಬಟ್ಟೆಗಳು, ಇದು ಸರಿ ಹೇಳಿದ್ದು ಎಂದು ಮೇಕಪ್ ಅವರು ನುಡಿದಾಗ ಅವನ ಪ್ರೀತಿ ನೆನೆದಳು. ಅವನಿಗಾಗಿ ಬಟ್ಟೆ ತೊಟ್ಟು ಲೈಟಾಗಿ ಮೇಕಪ್ ಮಾಡಿಸಿಕೊಂಡು ಬಂದಳು. ಯಾವಾಗಲೂ ಟ್ರೆಡಿಷನಲ್ ಬಟ್ಟೆ ತೊಡುತ್ತಿದ್ದ ನಿಧಿ ಮಂಡಿಗಿಂತ ಮೇಲಿದ್ದ ಪುಟ್ಟ ಫ್ರಾಕ್ ತೊಟ್ಟು ಬಂದಾಗ ಅವಳ ಸೌಂದರ್ಯಕ್ಕೆ ಸೋತು ಹೋಗಿದ್ದ ವೈಭವ್. ಥ್ಯಾಂಕ್ ಯು ಕಣ, ನನ್ನ ಇಷ್ಟದಂತೆ ಈ ಡ್ರೆಸ್ ತೊಟ್ಟಿದ್ದಕ್ಕೆ ಎಂದು ಅವಳ ಹಣೆಗೆ ಮುತ್ತಿಟ್ಟಿದ್ದ. ನನಗಾಗಿ ಏನೆಲ್ಲ ಮಾಡಿದೀಯಾ, ನಿನಗಾಗಿ ನಾನು ಇಷ್ಟೂ ಮಾಡಲ್ವಾ ಎಂದವ ತನ್ನಾಸೆಯಂತೆ ಅವಳ ಜೊತೆ ಬೀಚ್ನಲ್ಲಿ ಫೋಟೋಶೂಟ್ ಮಾಡಿಸಿಕೊಂಡಿದ್ದ. ಪೂರ್ತಿ 2 ದಿನ 2 ಜೋಡಿಗಳು ತಮಗೆ ಬೇಕಾದಂತೆ ಬೇಕಾದ ಕಡೆ ಫೋಟೋ ತೆಗೆಸಿಕೊಂಡಿದ್ರು. ಅಂತೂ ಅವರ ಆಸೆ ತೀರಿಸಿಕೊಂಡು ಬಂದಿದ್ರು. ಅಂತೂ ಮದುವೆಗೆ ಇನ್ನೂ 3 ದಿನ ಇರುವಂತೆ ವಸಿಷ್ಠ ಅರಸು ಮನೆಯವರೆಲ್ಲ ಕನ್ವೆನ್ಷನ್ ಹಾಲ್ ಸೇರಿದ್ರು ಮದುವೆಗೆ. ಇಂದು ರಾತ್ರಿಯಿಂದ ಒಂದೊಂದೇ ಫಂಕ್ಷನ್ ಶುರುವಾಗೋದರತ್ತು ಅಲ್ಲಿ. ಮತ್ತೆ ಸಿಗ್ವಾ, ನಾಳೆ ಮದುವೆ ಇದೆ, ಜೊತೆಗೆ ಒಂದು ಸರ್ಪ್ರೈಸ್ ಇದೆ. ಜಾಸ್ತಿ ಕಮೆಂಟ್ ಸಿಕ್ಕರೆ ಬೇಗ ಹಾಕ್ತೀನಿ, ಇಲ್ಲಾಂದರೆ ಒಂದು ದಿನ ಗ್ಯಾಪ್ ಮಾಡಿ ಹಾಕ್ತೀನಿ ನೋಡಿ. ಮತ್ತೆ ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕೇಳಿ ಕಮೆಂಟ್ ಹಾಕ್ತಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.